ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನಾನಿವತ್ತು ಮತ್ತೊಂದು ರೆಸಿಪಿ ಜೊತೆ ನಿಮ್ಮ ಜೊತೆ ಬಂದೀನಿ. ಅದು ಏನಂದ್ರೆ ಮೆಂತ್ಯ ಹಾಗೂ ಆಲೂಗಡ್ಡೆ ಬಳಸ್ಕೊಂಡು ಒಂದು ಸಿಂಪಲ್ ಆದ ಪಲ್ಯ ಮಾಡಿದ್ದೀನಿ. ಲಂಚ್ ಬಾಕ್ಸ್ಗೆ ಇದು ಹೇಳಿ ಮಾಡಿಸಿದ ರೆಸಿಪಿ. ಬೇಗನೆ ಇದನ್ನ ಮಾಡ್ಕೊಳ್ಬೋದು. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ತುಂಬ ಸಿಂಪಲ್ ಆಗಿ ಇದನ್ನ ಮಾಡಿಕೊಳ್ಬೋದು. ಇದನ್ನ ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೊಂಡು ಇದನ್ನು ಸಹ ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ನಾನು ಆಲೂಗಡ್ಡೆಯನ್ನು ಕುದಿಸಿಟ್ಟಿಲ್ಲ, ಹಾಗೇನೆ ಸೇರಿಸ್ತಾ ಇದ್ದೀನಿ. ಹಸಿ ಆಲೂಗಡ್ಡೆಯನ್ನ ಈ ತರ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಅದನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮುಚ್ಚಿ ಒಂದ್ ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೋಬೇಕು. ಆಲೂಗಡ್ಡೆ ಒಂದ್ ಸ್ವಲ್ಪ ಬೇಯ್ದ ನಂತರ ಇದಕ್ಕ ಅರಿಶಿನ ಪುಡಿ, ಧನಿಯಾ ಪೌಡರ್ ಹಾಗೆ ಜೀರಾ ಪೌಡರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಕಟ್ ಮಾಡಿರೋ ಮೆಂತೆ ಸೇರಿಸ್ಕೊಂಡು ಮೆಂತೆಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಬಹುದಾದ ಮೆಂತೆ ಹಾಗೂ ಆಲೂಗಡ್ಡೆ ಪಲ್ಯ ರೆಡಿ ಆಗ್ತದ. ಬೇಗನೆ ಆಗಿ ಹೋಗ್ತದ, ರುಚಿ ಮಾತ್ರ ಸೂಪರ್ ಆಗಿರ್ತದ. ಬೇಗನೆ ಟಿಫನ್ಗೆ ಇದನ್ನ ಮಾಡ್ಕೊಡ್ಬಹುದು. ನೋಡಿದ್ರಲ್ಲ, ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಆಲೂಗಡ್ಡೆನೂ ಸಹ ನೀಟಾಗಿ ಬೆಂದಿತ್ತು, ಪಲ್ಯನೂ ಸಹ ಎಣ್ಣೆಯೊಳಗ ನೀಟಾಗಿ ಫ್ರೈ ಆಗ್ಯದ. ಈ ತರ ಮಾಡ್ಕೊಟ್ರೆ ಮುಗೀತು. ಒಂದ್ ಚಪಾತಿ ತಿನ್ನೋರು 2 ಚಪಾತಿ ತಿಂತಾರ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದ.